ಉಪನಿರ್ದೇಶಕರು ಪಶುಪಾಲನಾ ಇಲಾಖೆ ಕೋಲಾರ ಜಿಲ್ಲೆ. ಇವತ್ತು ನಮ್ಮ KGF ತಾಲೂಕಿನಲ್ಲಿ ಪಶು ಆಸ್ಪತ್ರೆ ಆಡಳಿತ ಕಚೇರಿಯನ್ನು ಶ್ರೀಮತಿ ಶಶಿಕಲಾ ರೂಪಾ ಶಶಿಧರ್ ಅವರು ಶಂಕುಸ್ಥಾಪನೆ ಮಾಡಕ್ಕಂತ ಶುಭ ಹಾರೈಸಿದ್ದಾರೆ. ಅಲ್ಲಿ ನಮ್ಮ ಪಶು ಆಸ್ಪತ್ರೆಗೆ ಒಂದು ಆಡಳಿತ ಕಚೇರಿ ಪ್ರಾರಂಭ ಮಾಡೋದಕ್ಕೆ ಶುಭ ಹಾರೈಸಿದ್ದಾರೆ. ಅಲ್ಲಿ ನಮಗೆ ಸುಮಾರು 50,63,000 ಬಡ್ಜೆಟ್ ನಮ್ಮ ಸರ್ಕಾರದಿಂದ ರಿಲೀಸ್ ಆಗಿದೆ. ಅದನ್ನು ಕಟ್ಟಡ ಇವತ್ತು ಪ್ರಾರಂಭ ಆಗ್ತಾ ಇದೆ. ಬಹುಶಃ ಅವರು ಒಂದು 4 ರಿಂದ 5 ತಿಂಗಳಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮ್ಮಲ್ಲಿ ಈ KGF ತಾಲೂಕಿನಲ್ಲಿ ಸುಮಾರು 11 ಸಂಸ್ಥೆಗಳಿದ್ದು 6 ಸಂಸ್ಥೆಗಳಲ್ಲಿ ಪಶುವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ. ಇನ್ನು 4 ಸಂಸ್ಥೆಗಳಲ್ಲಿ ವೇಕೆಂಟ್ ಇದೆ. ಸೊ ನಾವು ಮುಖ್ಯವಾಗಿ ಲಸಿಕಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ರಾಷ್ಟ್ರಗಳಿಗೆ ರೋಗಗಳನ್ನು ತಡೆಗಟ್ಟುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತೇವೆ. ಕಾಲುಬಾಯಿ ಜ್ವರ ರೋಗದ ವಿರುದ್ಧ ವಾರ್ಷಿಕ 2 ಸಲ ವ್ಯಾಕ್ಸಿನ್ ಉಚಿತವಾಗಿ ಮನೆ ಹತ್ರ ಹೋಗಿ ವ್ಯಾಕ್ಸಿನ್ ಮಾಡಿಕೊಡ್ತೀವಿ. ಅದೇ ರೀತಿ ಕಂದು ರೋಗ ಅಂದರೆ ಏನು ಒಂದು ಮುಂದೆ ಹೆಣ್ಣು ಕರು ದೊಡ್ಡದಾಗಿ ಪ್ರೆಗ್ನೆಂಟ್ ಆದಾಗ ಅಬಾರ್ಷನ್ ಆಗಬಾರ್ದು ಅನ್ನೋ ರೀತಿ ಅದು ಒಂದು ಕಂದು ರೋಗ ವಿರುದ್ಧ ಒಂದು ಲಸಿಕೆ ವರ್ಷಕ್ಕೆ 3 ಸಲ ಹಾಕ್ತೀವಿ. ಹಾಗೂ ಈ ನಮ್ಮ ಹಸುಗಳಲ್ಲಿ ಚರ್ಮಗಂಟು ರೋಗದ ವಿರುದ್ಧ ಸಹ ನಾವು ಪ್ರತಿ ವರ್ಷ ಒಮ್ಮೆ ಅದಕ್ಕೆ ವ್ಯಾಕ್ಸಿನ್ ಮಾಡಿ ಆ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಮುಖ್ಯ ಪಾತ್ರ ವಹಿಸ್ತಾ ಇದ್ದೀವಿ. ಅದೇ ರೀತಿ ಕುರಿಗಳಿಗೆ ಮತ್ತು ಮೇಕೆಗಳಿಗೆ ಬರ್ತಕ್ಕಂತಹ ಕರುಳು ಬೇನೆ ರೋಗ ಆಗಿರ್ಬೋದು ಅಥವಾ PPR ರೋಗ ಆಗಿರ್ಬೋದು, ಅದರ ರೋಗದ ವಿರುದ್ಧ ಸಹ ಕಾಯಿಲೆಗಳು ಬರ್ದಂಗೆ ನಾವು ಅದಕ್ಕೆ ಉಚಿತವಾಗಿ ಮನೆ ಹತ್ರ ಹೋಗಿ ರೈತರ ಮನೆ ಬಾಗಿಲು ಹೋಗಿ ಚಿಕಿತ್ಸೆಯನ್ನು ಮತ್ತು ಲಸಿಕೆಯನ್ನು ಹಾಕುವ ಮುಖಾಂತರ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲಿ ನಮ್ಮ ಇಡೀ KGF ತಾಲೂಕಲ್ಲಾಗಲಿ ಅಥವಾ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗಗಳು ಔಟ್ಬ್ರೇಕ್ ಇಲ್ಲ. ಹಾಗೂ ನಮ್ಮ ಮನುಷ್ಯನಿಗೆ ನಮ್ಮ ನಾಯಿಗಳಲ್ಲಿ ಮುಖಾಂತರ ಸ್ಪ್ರೆಡ್ ಆಗತಕ್ಕಂಥ ರೇಬಿಸ್ಗೋಸ್ಕರ ಸರ್ಕಾರದಿಂದ ಉಚಿತವಾಗಿ ಎಲ್ಲ ಸಂಸ್ಥೆಗಳಲ್ಲಿ ರೇಬಿಸ್ ವ್ಯಾಕ್ಸಿನನ್ನು ಕೊಟ್ಟಿದ್ದೀವಿ. ಎಲ್ಲ ನಾಯಿಗಳಿಗಾಗಿರ್ಬೋದು ಇಲ್ಲ ಬೆಕ್ಕುಗಳಿಗಾಗಿರ್ಬೋದು ಆ ರೋಗ ಬರದಂತೆ ನಾವು ಉಚಿತವಾಗಿ ವ್ಯಾಕ್ಸಿನ್ ಕೊಡ್ತಾ ಅದನ್ನು ನಿರ್ಮೂಲನೆ ಮಾಡುವುದರಲ್ಲಿ ನಾವು ಮುಖ್ಯ ಪಾತ್ರ ವಹಿಸ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಶಾಲೆಗಳಲ್ಲಿ ಹೋಗಿ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಮುಖಾಂತರ ನಮ್ಮ ಸಿಬ್ಬಂದಿ, ನಮ್ಮ ಡಾಕ್ಟರ್ಸು, ಇನ್ಸ್ಪೆಕ್ಟರ್ಸು ಎಲ್ಲ ಹೋಗಿ ರೇಬಿಸ್ ಅವೇರ್ನೆಸ್ ಕ್ಯಾಂಪ್ ಅಂದರೆ ರೇಬಿಸ್ ನಾಯಿಗಳು ಕಚ್ಚೋದ್ರಿಂದ ಯಾವ ರೀತಿಗೆ ಮನುಷ್ಯನಿಗೆ ತೊಂದರೆ ಆಗುತ್ತೆ, ಅವನು ಪ್ರಥಮ ಚಿಕಿತ್ಸೆ ಹೇಗೆ ಪಡಿಬೇಕು, ಲಸಿಕೆ ಯಾವಾಗ ಪಡ್ಕೊಬೇಕು, ಇದೆಲ್ಲ ಮಾಹಿತಿಯನ್ನು ಸಹ ಕೊಡ್ತೀವಿ. ಅದೇ ರೀತಿ ಕೆಲವು ಆಯ್ದ ಸಂಸ್ಥೆಗಳಲ್ಲಿ ಜಾನುವಾರು ಆರೋಗ್ಯ ಶಿಬಿರಗಳನ್ನು ಸಹ ಏರ್ಪಡಿಸ್ತೀವಿ. ಬರಡು ರಾಸರ ಶಿಬಿರ ಇರ್ಬೋದು ಅಥವಾ ಮಿಲ್ಕಿಂಗ್ ಕಾಂಪಿಟೇಷನ್ ಇರ್ಬೋದು, ಈ ಥರ ಶಿಬಿರಗಳನ್ನು ಏರ್ಪಡಿಸಿ ನಮ್ಮ ಇಲಾಖೆಯ ಚಟುವಟಿಕೆಗಳನ್ನು ರೈತರು ಅಥವಾ ಪಶುಪಾಲಕರಿಗೆ ಬಾಗಿಲಲ್ಲಿ ನಾವು ಅವರಿಗೆ ಯಾವ ರೀತಿ ಅವರ ಒಂದು ಹಾಲಿನ ಉತ್ಪಾದನೆ, ಗುಣಮಟ್ಟ ಹಾಲು ಉತ್ಪಾದನೆ ಹೆಚ್ಚಾಗಿ ಮಾಡ್ಕೊಬೇಕು, ವರ್ಷಕ್ಕೆ ಒಂದು ಕರುನ ಪಡಿಬೇಕು ಅನ್ನೋ ಬಗ್ಗೆ ಮಾಹಿತಿ ನೀಡಿ ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟಿ ಸಹ ಮಾಡ್ತಾ ಇದ್ದೀವಿ. ಈ ನಮ್ಮ ಒಂದು KGF ತಾಲೂಕಿನ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಸಹ ಒಂದು ಆಂಬ್ಯುಲೆನ್ಸ್ ಪಶು ಚಿಕಿತ್ಸಾ ಆಂಬ್ಯುಲೇಟರಿ ಕ್ಲಿನಿಕ್ ಅಂತೀವಿ. ಇದು ಸಹಾಯವಾಣಿ 1962 ಇರುತ್ತೆ. ಇದಕ್ಕೆ ಉಚಿತವಾಗಿ ರೈತರು ಅವರು 1962 ಫೋನ್ ಮಾಡಿದ್ರೆ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಚಿಕಿತ್ಸೆ ಮಾಡ್ತಾರೆ. ಇದರ ಸಮಯ ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆವರೆಗೂ ಕಾರ್ಯನಿರ್ವಹಿಸ್ತದೆ. ಇದನ್ನು ಸದುಪಯೋಗಪಡಿಸಬೇಕು ಅಂತ ಎಲ್ಲ ರೈತರಲ್ಲೂ ನಾವು ಅಥವಾ ಪಶುಪಾಲಕರಲ್ಲಿ ಮನವಿ ಮಾಡಿಕೊಳ್ತೀವಿ. ಸರ್, ಒಟ್ಟಾರೆ ಫಾರ್ಮರ್ಸ್ಗೆ ನೀವು ಏನು ಹೇಗೆ ಬಯಸ್ತೀರಿ? ಫಾರ್ಮರ್ಸ್ಗೆ ನಾನು ಮುಖ್ಯವಾಗಿ ಹೇಳೋದಂದರೆ ನಮ್ಮ ಇಲಾಖೆಯ ಸಿಬ್ಬಂದಿ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ನಮ್ಮ ಪಶು ಸಚಿವರು ಇರ್ಬೋದು, ನಿಮ್ಮ ಮನೆ ಬಾಗಿಲು ಬಂದು ನಮ್ಮ ಇಲಾಖೆ ಚಟುವಟಿಕೆಗಳು ಒಂದು ಲಸಿಕಾ ಕಾರ್ಯಕ್ರಮ ಇರ್ಬೋದು, ಲಸಿಕೆಗಳು ಹಸುಗಳಿಗೆ, ಕುರಿ, ಮೇಕೆಗೆ ಲಸಿಕೆ ಹಾಕಿದಾಗ ನೀವು ಸ್ಪಂದಿಸಬೇಕು. ಏಕೆಂದರೆ ಯಾವುದೇ ಒಂದು ಕಾಯಿಲೆಗಳು ಬರದಂಗೆ ನಾವು ತಡೆಗಟ್ಟೋದಕ್ಕೆ ಲಸಿಕೆಗಳು ಬಹಳ ಪಾತ್ರ ವಹಿಸುತ್ತದೆ. ಕಾಯಿಲೆ ಬಂದ ಮೇಲೆ ಹಸುಗಳು ನರಳುತ್ತವೆ, ಅದಕ್ಕೆ ದುಡ್ಡು ಖರ್ಚಾಗುತ್ತೆ, ಆಮೇಲೆ ಹಾಲು ಉತ್ಪಾದನೆ ಕಮ್ಮಿ ಆಗುತ್ತೆ. ಹಾಗಾಗಿ ಈ ಲಸಿಕಾ ಕಾರ್ಯಕ್ರಮಗಳಿಗೆ ತುಂಬ ಬೆಂಬಲ ನಿಮ್ಮ ಅಗತ್ಯ ಇದೆ. ಸೊ ನೀವು ನಮ್ಮ ಸಿಬ್ಬಂದಿ ಬಂದಾಗ ನೀವು ಸಹಕಾರ ಕೊಡಬೇಕು. ನಮ್ಮ ಸಿಬ್ಬಂದಿ ಯಾವ ರೀತಿ ಒಂದು ವೈಜ್ಞಾನಿಕವಾಗಿ ಏನು ಪಶುಪಾಲನೆ ಮಾಡಬೇಕಂತ ಹೇಳ್ತೀವೋ ಆ ರೀತಿ ಅಳವಡಿಸ್ಕೊಂಡಲ್ಲಿ ನಿಮ್ಮ ಆದಾಯನೂ ಹೆಚ್ಚುತ್ತೆ, ಹಸುಗಳು ಆರೋಗ್ಯವಾಗಿರುತ್ತೆ, ಇದರಿಂದ ನೀವು ಲಾಭ ಪಡಿಬೋದು. ಸರ್, ಒಟ್ಟಾರೆ ದಿನಕ್ಕೆ ಎಷ್ಟು ಟ್ರೀಟ್ಮೆಂಟ್ ಕೊಡಿಸ್ತೀರಾ ಸರ್? ಇಲ್ಲಿ ಎಷ್ಟು ಜನ ಬರ್ತಾರೆ? ನಮ್ಮಲ್ಲಿ 30 ರಿಂದ 35 ಇಲ್ಲಿ ನಮಗೆ ಸ್ಮಾಲ್ ಅನಿಮಲ್ಸ್ ಟ್ರೀಟ್ಮೆಂಟ್ ನಾಯಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದೀವಿ. ಪ್ರತಿದಿನ ಇಲ್ಲಿ 30 ರಿಂದ 35
ಎಲ್ಲ ಸೀರಿಯಸ್ ಕೇಸ್ಗಳೇ ಬರ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ಒಂದು ಕೊರತೆ ಇದೆ. ಒಂದು ಸಂಚಾರಿ ಪಶುವೈದ್ಯಾಧಿಕಾರಿ ಒಂದು ಬೇಕಾಗಿದೆ ಇಲ್ಲಿ. ಯಾಕೆಂದರೆ ಆಡಳಿತ ಒಂದೇ ಇರೋದು, ಒಂದು ಡಿ ಗ್ರೂಪ್ ಇದೆ. ಹಾಗಾಗಿ ಆ ಒಂದು ಕೊರತೆ ಇದೆ, ಆ ಕೊರತೆಯನ್ನು ನೀಗಿಸಬೇಕಾಗಿದೆ. ಮುಂದೆ ಸರ್ಕಾರಕ್ಕೂ ಬರಿತಾ ಇದ್ದೀವಿ, ಒಂದು ಸಂಚಾರಿ ಪಶುವೈದ್ಯಾಧಿಕಾರಿ ಒಂದು ಹುದ್ದೆ ಇಲ್ಲಿ ಬೇಕಾಗುತ್ತೆ. ಹಾಗಾಗಿ ಬೇಕಾದ ಮತ್ತು ಪಾಲಿಕ್ಲಿನಿಕ್ ಅದನ್ನು ಕೂಡ ಇಲ್ಲಿ ಒಂದು ಅವಶ್ಯಕತೆ ಇದೆ. ಒಂದು ಲ್ಯಾಬ್ ಇಲ್ಲ ಸರ್, ಹೌದು. ಲ್ಯಾಬ್ ಯಾಕೆಂದರೆ ಹೆಚ್ಚು ಸಣ್ಣ ಪ್ರಾಣಿಗಳಲ್ಲಿ ಬರೋದ್ರಿಂದ ಒಂದು ಲ್ಯಾಬು ಮತ್ತು ಪಾಲಿಕ್ಲಿನಿಕ್ ಇದರ ಅವಶ್ಯಕತೆ ಇದೆ. ಮುಂದಿನ ಸರ್ಕಾರಕ್ಕೆ ನಾವು ಬರಿತಾ ಇದ್ದೀವಿ, ಅದನ್ನು ಮುಂದೆ ಮಾಡಬೇಕಂತ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.